ಎಲ್ಲೋಗಿ ವೆದರ್ ವೆಲ್ಕಮ್ ಇವತ್ತು ಸರಿ ಇವತ್ತು ಓಲ್ಡ್ ಬಂಡಲ್ಲಿ ಇದು ಒಂದೇ ಕಡೆ ಬಂದಿರೋದಂತೆ ಎಕ್ಸ್ ಲಾಂಚ್ ಆಗಿರೋದು ನಿಮ್ಗೆ ಬಂದಿರಲ್ಲಿ ಎನರ್ಜಿ ಟಿವಿಎಸ್ ಲಾಂಚ್ ಆದ ರೀಸೆಂಟ್ ಅಲ್ಲಿ ಅಂಡ್ ನಾನು ಇದೇ ಗಾಡಿ ಟೆಸ್ಟ್ ಮಾಡ್ಬೇಕಾ ಇದು ಚೆನ್ನಾಗಿತ್ತು ನೀವೇನ ಗಾಡಿ ನೋಡ್ಬೇಕು ಎನರ್ಜಿ ಟಿವಿಎಸ್ ಪೆಟ್ರೋಲ್ ಪ್ರೈಸ್ ಪಂಚದಲ್ಲಿ ಇದೆ ಗಾಡಿ ಡಿಸ್ಪ್ಲೇ ಇದೆ ಗಾಡಿ ನೋಡಕ್ಕಾಗ್ತಿದ್ದಾನೆ ಅಂಡ್ ರೆಡ್ಡಿಶ್ ಮಾಡಿ ಅಂಡ್ ಈ ಗಾಡಿಯಲ್ಲಿ ಏನೇನು ಪ್ರೊಸೆಕ್ಷನ್ ಬರುತ್ತೆ ನೋಡ್ತಿದ್ದ ಗಾಡಿ ನೋಡಕ್ಕೆ ಟಿವಿಎಸ್ ಪ್ರೀಮಿಯಂ ಇವಿ ಸ್ಕೂಟರ್ ಬಿಟ್ಟಿದ್ದಾರೆ ಮಾರ್ಕೆಟ್ ಅಲ್ಲಿ ನೋಡಕ್ಕಿಂತ ಅನ್ಸುತ್ತೆ ಇದೇನೋ ಗೊತ್ತಂದ್ರೆ ನಿಮ್ಗೆ ಇದು ಬರೋದು 11 ಕಿಲೋ ಮ್ಯಾಕ್ಸಿಮಮ್ ಪವರು ಮತ್ತೆ ಟಾಪ್ ಸ್ಪೀಡ್ 1 ಆಗುತ್ತೆ. ನಾನು ಕರೆಂಟಿಗೆ ಹೇಗೆ ಆಯ್ತು ಚೆಕ್ ಮಾಡಿ ಸ್ಪೀಡು 54 ತನಕ ಹೋಗುತ್ತೆ ನಾರ್ಮಲ್ ರೋಡಲ್ಲಿ ಹೋಗುತ್ತೆ ರೋಡಲ್ಲಿ ನಿಮ್ಗೆ ಕೇಳಿದ್ರೆ ಅದು ಬೇಕಾದ್ರೆ ನಿಮ್ಗೆ 0 to 40 ಚೆನ್ನಾಗಿದೆ ಆಟೋ ಟು ಟ್ರಾನ್ಸ್ಮಿಷನ್ ಅಂತ ರೇಂಜ್ ರೈಡಿಂಗ್ 140 ಕಿಲೋಮೀಟರ್ ರೇಂಜ್ ಇತ್ತು. ನಾನು ಹೊಸ 35 ರೇಂಜ್ ಇಟ್ಕೊಂಡಿದ್ದು ಬೈಕ್ ಟು ರೇಂಜ್ ಇಟ್ಕೊಂಡಿದ್ದು. ಮತ್ತೆ ಇದರಲ್ಲಿ 3 ರೈಡಿಂಗ್ ಮೋಡ್ಸ್ ಬರುತ್ತೆ ಅಂತ ಈ ಗಾಡಿಯಲ್ಲಿ ನೀವು ಕೇಳಿದ್ರೆ ರೈಡಿಂಗ್ ಮೋಡ್ ನೋಡಿ ಇಲ್ಲ ಡಿಸ್ಕೋ ನೋಡಿ ಡಿಸ್ಕೋ ಕೂಡ ಗಾಡಿ ಮಾತ್ರ ಯಾವ್ದೋ ಮಿನಿಟ್ ಆಗ್ಬಿಟ್ಟು ಕೊಟ್ಟಿದ್ದಾರೆ ಈ ಗಾಡಿಯಲ್ಲಿ. ಇದು 3 ರೈಡಿಂಗ್ ಮೋಡ್ಸ್ ಬರುತ್ತೆ ಅಂತ ಈ ಗಾಡಿಯಲ್ಲಿ ನೀವು ಕೇಳಿದ್ರೆ ಇದು ಬರೋದು ಎಕ್ಸೆಲ್ ಟು ಎಕ್ಸ್ಟೈಲ್ ನೆಕ್ಸಾನಿಕ್ ಅಂತ ಚೆನ್ನಾಗಿರುತ್ತೆ. అయితే ఈకో సిటీ అండ్ స్పోర్ట్స్ ಇಟ್ಟಿರೋದು ಮೋಟರ್ BLDC ಮೋಟರ್ ಅಂತ ಇನ್ನು ಫ್ಯಾಮಿಲಿ ಸ್ಟಾರ್ ಮೋಟರ್ ಅನ್ಕೋತೀನಿ. ಸೊ ಇಲ್ಲಿ ಲಲಿತ ಬಜೆಟ್ ಐತೆ ಬಂದಿದ್ದಾಗ ಅದು ಇದರಲ್ಲಿ 160 ಬ್ಯಾಟ್ರಿ ಗಾಡಿ ಮೂವ್ ಮಾಡಕ್ಕಂತ ಬ್ಯಾಟ್ರಿ ಫಿಕ್ಸ್ ಆಗಿರುತ್ತೆ ಅಂತ ಹೇಳಿದ್ದು. ಅದೊಂದು ಬೇಜಾರಾಗುತ್ತೆ ಕಸ್ಟಮರ್ಸ್ ಯಾರು ತೊಗೊಂತಾರೆ ಬಿಚ್ಚಕಾಲ ಅಂತ ಆಗೋದು ಈತಲೆಲ್ಲ ಬಿಚ್ಚಕಾಲ ಸಪೋರ್ಟ್ ಈತಲೆಲ್ಲ ಇದರಲ್ಲಿ 6 ಬ್ಯಾಟ್ರಿ ಬರುತ್ತೆ ಅಂತ. ಚಾಲೆಂಜ್ ಟೈಮ್ 4 hours ಬರುತ್ತೆ ಚಾಲೆಂಜ್ ಟೈಮ್ ಗಾಡಿ ಅಂದ್ರೆ ಪಾಸಿಂಗ್ ಅವೈಲಬಲ್ ಇದೆ ಅಂತ. ಇದ್ರಲ್ಲಿ ಬರೋದು ಒಂದು ಫ್ರಂಟ್ ಮುಂದೆ ಅಷ್ಟೇ ಫ್ರಂಟ್ EPS ಬರುತ್ತೆ ಗಾಡಿ ನೀವು ಕೇಳಿದ್ರೆ ಫ್ರಂಟ್ 220 ಡಿಸ್ಪ್ಲೇ ಬರುತ್ತೆ ಗಾಡಿ ಸೇಫ್ಟಿಗೆ ಬೇರೆ ದಿವಸ ಬರುತ್ತೆ ಗಾಡಿಗೆ. ಫ್ರಂಟ್ ಅಂಡ್ ಬ್ಯಾಕ್ ವೆಲ್ಲಿಂಗ್ ಸ್ಟೈಲ್ ಬರುತ್ತೆ ಅಂತ ಗಾಡಿ 100/80% ಬೋಟ್ ಏನು ಫ್ರಂಟ್ ಅಂತ ಟ್ಯೂಬ್ಲೆಸ್ ಫ್ರಂಟ್ ಟೆಲಿಸ್ಕೋಪಿಕ್ ಹಿಂದೆ ಮಾನಶಾಲಿಕ್ ಬರುತ್ತೆ ಅಂತ ಪ್ಲಾಟ್ಫಾರ್ಮ್ ಅಂತ ಹೊರಟಿದ್ದಾರೆ. ವೇರ್ ಅಡ್ಜಸ್ಟೇಬಲ್ ಅಂತ ಫ್ರಂಟ್ ನಾನ್ ಅಡ್ಜಸ್ಟೇಬಲ್ ಅಂತ ಈಗ ಸೀಟ್ ಹೈಟ್ ಆಲ್ಮೋಸ್ಟ್ ಒಂದು ಡಿಸೈನ್ ಇರುತ್ತೆ 70 mm ಹೈಟ್. ಐ 6 feet ಅದನ್ನು ಕಂಪ್ಲೀಟ್ ಓಡಿಸೋ ಗಾಡಿ ಏನು ಪ್ರಾಬ್ಲಮ್ ಇಲ್ಲ ಗಾಡಿ ಓಡಿಸಕ್ಕೆ. ಲೋನ್ ಕ್ರೇ ಅಂತ ಡಿಸೆಂಟ್ ಆಗಿದೆ 1.1 ಇನ್ನೊಂದು ಬರುತ್ತೆ ಲೋನ್ ಕ್ರೇ ಅದು ನಾರ್ಮಲ್ ರೋಡ್ ಅಂತ ಇದು ಬರುತ್ತೆ ಗಾಡಿ ಅಂತ ಬರುತ್ತೆ. ಅದಕ್ಕೆ ಇದಕ್ಕೆ ವಾರಂಟಿ ನೀವು ಕೇಳಿದ್ರೆ 3 years 50,000 ಕೆಳಗೆ ಕೊಡ್ತಾರೆ ವಾರಂಟಿ ಕೊಡ್ತಾರಂತ. ಚೆನ್ನಾಗಿದೆ ಫೀಚರ್ ಸೇಮ್ ಕಾರ್ ತರ ಇನ್ಸ್ಟ್ರೂಮೆಂಟ್ಸ್ ಡಿಜಿಟಲ್ ಅಂತ ಯೂನಿಕ್ ಫೀಚರ್ ಅಂತ ಇದೆ ಅಲ್ಲಿ ಕೂತ ಮಾಡಿ ರೇಟಿಂಗ್ಸ್ ಸೆಟ್ ಮಾಡಕ್ಕಾದ ಫೀಚರ್ ಇದೆ ಅದರಲ್ಲಿ. ಅಲ್ಲಿ ಬ್ರೇಕ್ಸ್ ಅಡ್ಜಸ್ಟೇಬಲ್ ಇದೆ ಬೈಕ್ ತರ ಬಾಳ ಇಟ್ಕೊಡಿ ಹ್ಯಾಂಡಲ್ ಬಾಕತ್ತೆ ಸೇಫ್ಟಿಗೆ. ಇಲ್ಲಿ ನೀವು ಜಾಸ್ತಿ ಕಂಟ್ರೋಲ್ ಮಾಡಕ್ಕಾಗತ್ತೆ. ಇಂಡಿಕೇಟರ್ಸ್ ಮಾತ್ರ ತಗೋಕ ಸೌಂಡ್ ಇಲ್ಲ ಫ್ರಂಟ್ ಹಾರ್ನ್ ಅಷ್ಟೊಂದು ಲೌಡ್ ಇಲ್ಲ ಈ ಸ್ಕೂಟರ್ಗೆ ಬುಕ್ಸ್ ಲೌಡ್ ಇರ್ಬೇಕು ಹಾರ್ನ್ ಬಂದಿದೆ ಇಲ್ಲೇ ಬರುತ್ತೆ ಸ್ಪೀಡ್ ಸೇಮ್ ನೀವೇ ನಿಮ್ಗೆ ಒಳ್ಳೆ ಎಕ್ಸಾಂಪಲ್ ಹೆಂಗೆ ನಾವು ಲಾಕ್ ಆಗ್ತು ಗಾಡಿ ಆನ್ ಮಾಡ್ತೀರಾ ಇನ್ನೇ ಬೇರೆ ನಾನು ಆನ್ ಮಾಡ್ತೀರಾ ಫಿಟ್ ಹತ್ರ 1 minute ಟ್ಯಾಬ್ಲೆಟ್ ಫುಲ್ ಇನ್ಫೆಕ್ಷನ್ ಇಲ್ಲ ಬರುತ್ತೆ ಗಾಡಿ. ವೈಸರು ಮಾಡ್ತಾರೆ ಫ್ರಂಟ್ ಅದು ನಿಮ್ಗೆ ಪ್ರೆಚಲೈಸ್ ಬರುತ್ತೆ ಲಯನ್ ಲೋವಿಂಗ್ ಬರುತ್ತೆ ಗಾಡಿ ಅಂಡ್ ಬೈಕ್ ತರ ಕೊಟ್ಟಿದ್ದಾರೆ. ಇಲ್ಲಿ ಫಾಗ್ಲೆಸ್ ಇದೆ ಹಾಕಲಾದ ಇದು ಡೇರಲ್ಲಿ ಇದೆ ಸೇಮ್ ಟಿವಿಎಸ್ ಎಂಟಾಕ್ಟರ್ ವೀಲ್ಸ್ ಕೊಟ್ಟಿದ್ದಾರೆ 12 inch ವೀಲ್ಸ್ ಬರುತ್ತೆ ಟ್ಯೂಬ್ಲೆಸ್ ಬರುತ್ತೆ ಗಾಡಿಗೆ 100/80 section ರೇಟ್ ಬರುತ್ತೆ 12 inch ಟೈರ್ ಎಂಟಾಗೆ ಸೆಟಪ್ ಆಗಿದೆ ಫ್ರಂಟ್ ಟೈರ್ ಡಿಸ್ಪ್ಲೇ ಪ್ಲೇಟ್ ನೋಡ್ತಾ ಇದ್ರೆ ಫೇಮಸ್ ಟಿವಿಎಸ್ ಟಾಪ್ ಪ್ಲಾಟ್ಫಾರ್ಮ್ ಫುಲ್ ಫೈಬರ್ ಅನ್ಕೋತೀನಿ ಗಾಡಿ ಫೋರ್ಪಲ್ಲಿ ನೋಡೋಕೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ನೋಡಿ ಇಲ್ಲ ನೋಡಿ ಇಲ್ಲಿ ನಿಮ್ಗೆ ಪಾರ್ಕಿಂಗ್ ಲೈಟ್ ಕೊಟ್ಟಿದೆ ಹಜಾರ್ ಲೈಟ್ ಇದೆ ಇಲ್ಲಿ ಹಾಕಿದೆ ಆನ್ ಮಾಡಕ್ಕೆ ಆನ್ ಮಾಡಬೇಕು ಆಮೇಲೆ ಇದನ್ನ ಬೇಗ ಇಟ್ಕೊಂಡು ಪ್ರೆಸ್ ಮಾಡಬೇಕು ಆನ್ ಮಾಡಕ್ಕೆ. ಇಲ್ಲಿ ಮೋಡ್ ಸೆಲೆಕ್ಟ್ ಮಾಡ್ತೀರಾ ಮೋಡ್ ಸೆಲೆಕ್ಟ್ ಆಗ ಅಂಡ್ ಪ್ರೀಮಿಯಂ ಮಿರರ್ ಪ್ರೀಮಿಯಂ ಇದೆ ಒಂದು TFT IPS ಎಲ್ಲ TFT ದಿವಸ ಬರುತ್ತೆ. ಸೀಟ್ ಕಂಟ್ರೋಲ್ ಇದೆ ಕಂಟ್ರೋಲ್ ಸೀಟ್ ನಂಗೆ ಕಂಟ್ರೋಲ್ ಹೋಗ್ತಾಗ ಇದು ಪಿಲ್ಲನ್ ಹಾರಿದೆ ಸ್ವಲ್ಪ ಕೊಡ್ತಾರೆ 2 ಇಂಡಿಕೇಟರ್ ಬರುತ್ತೆ ಗಾಡಿಗೆ
ಸೇಮ್ ಬೈಕ್ ಮಟರ್ ಕೊಟ್ಟಿದ್ದಾರೆ. ಟೈರ್ ಫುಲ್ಲಿ ಸ್ಟ್ರೈಟ್ ಟೈರ್ಗೆ ಟೈರ್ ಹಗರ್ ಕೊಟ್ಟಿದ್ದಾರೆ. ಅದೇ ಡಿಸ್ಪ್ಲೇ ಇದೆ. ಟ್ಯೂಬ್ಲೆಸ್ ಟೈರು 2 ಮಡ್ಗಾಸ್ ಬರುತ್ತೆ ಗಾಡಿಗೆ. ಚೆನ್ನಾಗಿದೆ ಪಿಕ್ಚರ್. ಬೆಂಗಳೂರು ಕ್ಯಾಲಿಫಾ ಮನಿ ಅನ್ಸತ್ತ. ಕ್ಯಾಲಿಫಾ ಮನಿ ಇದೆ ಪ್ರೈಸಿಂಗ್ ಅಲ್ಲಿ ಪ್ರೈಸಿಂಗ್ ಅಲ್ಲಿ ಬ್ಲೂ ಶಾಕ ಇಲ್ಲ ಆಯಿತಾ. 2.8 ಆಯಿತು. 2.8 ಆಯಿತು ಸ್ಕೂಟರ್. 2.8 ಅಂದರೆ ಪ್ರೈಸು ವ್ಯಾಲ್ಯೂಫಾರ್ಮ್ ಮನೆ ಅನ್ಸುತ್ತೆ. ಆ ಪ್ರೈಸ್ಗೆ ಅಷ್ಟೊಂದು ಫೀಚರ್ ಕೊಟ್ಟಿದ್ದೀರ ಗಾಡಿಯಲ್ಲಿ ಆ ಪ್ರೈಸ್ ರೇಂಜ್ಗೆ. ಎಲ್ಲೂ ನೋಡಿಲ್ಲ ಆ ಥರ ಸ್ಕೂಟರು ಇಂಡಿಯನ್ ಬ್ರ್ಯಾಂಡ್ಸಲ್ಲಿ ಪ್ರೀಮಿಯಮ್ ಆಗಿದೆ ಸ್ಕೂಟರ್. ಬೈಕ್ ಕಮ್ ಸ್ಕೂಟರ್ ಕಂಬೈನ್ಡು. ಮತ್ತು ಡಿಸ್ಪ್ಲೇ ಇಷ್ಟ ಆಯ್ತು ನನಗೆ. ಡಿಸ್ಪ್ಲೇ ಇಷ್ಟ ಆಯಿತು. ಮೊಬೈಲ್ ಡಿಸ್ಪ್ಲೇ ಕೊಟ್ಟಿದ್ದೀರ ಎಲ್ಲ ಫೀಚರ್ಸ್. ಇದು ಬಿ ಎನ್ ಕಂಪೇರ್ ಮಾಡೋಕ್ಕಾಗತ್ತೆ. ಬಿ ಎನ್ ಬಂದ್ಬಿಟ್ಟು ಅದೊಂದು ಬಾಕಿ ವೆಗ್ಲೈತೆ 15 ಲ್ಯಾಕ್ ರುಪೀಸ್ ಬಾಕಿ ಬಿ ಎನ್ ಡಬ್ಲ್ಯೂ ದಾರಿ ಕಾಂಪಿಟೇಷನ್ ಆಗುತ್ತೆ ಕಂಪ್ಯೂಟರ್. ಬಿ ಎನ್ ಡಬ್ಲ್ಯೂ ಅದು ಟೋಟಲಿ ಡಿಫ್ರೆಂಟ್. ಅದಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ. ಲೈಟ್ ವೇಟ್ ಇತ್ತು. ಲೈಟ್ ವೇಟ್ ಆಗಿತ್ತು ಗಾಡಿ. ವೇಟ್ ಇತ್ತು ಲೈಟ್ ವೇಟ್ ಅನ್ಸುತ್ತೆ ಗಾಡಿ ಓಡಿಸೋಕ್ಕೆ. ಪಿಕಪ್ ಚೆನ್ನಾಗಿದೆ. ರೇಂಜು 140 ನೋಡೋದು. 140 ರೇಂಜು. ರೇಂಜ್ 120 ಕಿಲೋಮೀಟರ್ ರೇಂಜ್ ಡಿಪೆಂಡ್ ಅಪಾನ್ ಸ್ಪೀಡ್ ಮೇಂಟೈನ್. 140 ರೇಂಜ್. ರಿಯಲ್ ರೇಂಜ್ ಬಂದು ನಿಮ್ಗೆ 120 ಬರ್ತದೆ. ಓಕೆ, ಬಟ್ ನೀವು ಏನು ಸ್ಪೀಡ್ ಮೇಂಟೈನ್ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಇದೆ. ಬಟ್ ಕಂಪ್ನಿ ಕ್ಲೈಮ್ ಮಾಡೋದು 140. ಹೆಂಗೆ ರೆಸ್ಪಾನ್ಸ್ ಹೆಂಗಿದೆ? ಚೆನ್ನಾಗೈತೆ ಪ್ರಾಬ್ಲಮ್. ಡೆಲಿವರಿ ಸ್ಟಾರ್ಟ್ ಆಗಿದೆಯಾ? ನಾನೇನು ನಿಮ್ಮದೇ ಫಸ್ಟ್ ಶೋರೂಮ್ನ ಓಲ್ಡಲ್ಲಿ ಇಲ್ಲಿ ಬಂದಾಗ ಇರೋದು ಸಿನರ್ಜಿ TVS ಟೆಸ್ಟರ್ಗೆ ಇಲ್ಲೇ ಬರಬೇಕು. ಮತ್ತು ಇದು ಮತ್ತು ಇದು ಈ ನಿಮಿಷದಲ್ಲಿ ಲಾಂಚ್ ಆಗಿರೋದು. ಈಗ ಹೊಸ ಪೇಜ್ ಕ್ಲಿಯರ್ ಕ್ಲಚ್ ಪ್ಲೇಟ್ ಗಾಡಿ ಅಚ್ಚಿಟ್ಟೆ ಅದು ಹೊಸದು. ಕ್ಲಿಯರ್ ಕ್ಲಚ್ ಪ್ಲೇಟ್ ಏನೋ ಕೊಟ್ಟಿದ್ದೆ ಫೀಚರ್ ಇದಲ್ಲೇ. ಅದು ಮತ್ತು ಇದು ನಿಮಿಷದಲ್ಲಿ ಲಾಂಚ್ ಆಗಿದೆ. ಬಿಕಾಸ್ ನಾನು ಸೋಲರ್ ಟೇಸಲ್ಲಿ ವಿಚಾರಿಸಿದ್ದೆ, ಅಲ್ಲಿಲ್ಲ ತಂದಿದ್ದು ಗಾಡಿ ಡಿಸ್ಪ್ಲೇ ಅಲ್ಲೇ. ಸದ್ಯಕ್ಕೆ ಅಲ್ಲಿ ಇನ್ನೂ ಬಂದಿಲ್ಲ. ಬಿಕಾಸ್ ಲಾಂಗ್ ಬೈಕ್ ಕೇಳಿದ್ದೆ ನಾನು. ಅವರೇಂದು ಅದು ರಿಲೀಸ್ ಗೊತ್ತಿಲ್ಲ ತಂದಿದ್ದು ನನಗೆ. ಸೋಲರ್ TVS ಬರುತ್ತೆ ಅಂದರೆ ಅವ್ರಿಗೂ ಡೌಟ್ ಇರಲಿಲ್ಲ. ಡೌಟ್ ಇತ್ತದು. ನಿಮ್ಮ ಎಲ್ಲ ಯಾರೋ ಇನ್ಸ್ಟಾಗ್ರಾಮಲ್ಲಿ ಫಾರ್ಮ್ ಬಂತು, ಆ ಫಿಲ್ ಮಾಡಿ ಬಂದಿದ್ದೆ ನನಗೆ ಟೆಸ್ಟರ್ಗೆ ಅಂತ. ಚೆನ್ನಾಗಿದೆ ಫೀಲ್ ಕ್ವಾಲಿಟಿ ಎಲ್ಲ. ಗಾಡಿ ವೇಟ್ ಅನ್ಸಲ್ಲಪ್ಪ. ಇನ್ನು ಪಾರ್ಕಿಂಗ್ ಮಾಡಿಗೂ ವೇಟ್ ಅನ್ಸಲ್ಲ ಗಾಡಿ. ಮತ್ತು ಕ್ರೂಸ್ ಕಂಟ್ರೋಲ್ ಫೀಚರ್ ಚೆನ್ನಾಗಿದೆ. ಬಿಕಾಸ್ ಬೇರೆದೆಲ್ಲ ಕ್ರೂಸ್ ಕಂಟ್ರೋಲು ಹೈಯೆಸ್ಟ್ ಸ್ಪೀಡಲ್ಲಿ ಕ್ರೂಸರ್ ಸೆಟ್ ಮಾಡ್ತಾರೆ ಬೈಕ್ಸಲ್ಲ. ನಿಮ್ಮಲ್ಲಿ 18 ಕಿಲೋಮೀಟರ್ ಕ್ರೂಸ್ ಕೊಂಡ್ಕೊಟ್ಟಿದೆ. ಇದು ಸ್ಪೆಷಲ್ ಫೀಚರ್ ನಿಮ್ಸ್ಕೊಟ್ಟಾರಲ್ಲಿ ಚೆಕ್ ಮಾಡಿ. ಇನ್ನು ಇಂಡಿಕೇಟರ್ಸ್ ಚೆಕ್ ಮಾಡಿದೆ, ಏನು ಬೀಪ್ ಸೌಂಡ್ ಇಲ್ಲ, ಏನು ಕಾಣಿಸಲಿಲ್ಲ ಇಂಡಿಕೇಟರ್ಸ್ ನನಗೆ. ಇಂಡಿಕೇಟರ್ಸ್ ಬೀಪಲ್ಲಿಲ್ಲ. ಬೇರೆ ಸ್ಕೂಟರ್ ಥರ ಏನು ಕಾಣಿಸಲಿಲ್ಲ ನಂಗೆ ಇಂಡಿಕೇಟರ್ಸ್. ಇದೆಲ್ಲ ಕಾನ್ಸೆಪ್ಟ್ ಇಂಡಿಕೇಟರ್ಸ್. ಕಾನ್ಸೆಪ್ಟ್ ಡಿಫ್ರೆಂಟ್, ಅದು ಕಾನ್ಸೆಪ್ಟ್ ಡಿಫ್ರೆಂಟ್. ಹೆಂಗೆ ಬರ್ತೀನಿ ಬಸ್ ನಾನು ಚೆಕ್ ಮಾಡಿದೆ. ಏನಂತೆ ಬೀಪ್ ಬರೆಯಿಟ್ಟು ನಿಮ್ಮ ಇಂಟರ್ನಲ್ ಬಜರ್ ಇರ್ತದೆ. ಓಕೆ. ಅದು ಡಿಪೆಂಡ್ ಅಪಾನ್ ಅದಕ್ಕೋಸ್ಕರ ನಿಮ್ಗೆ ಬಜರ್ ಕೊಡ್ತಾರೆ. ಓಕೆ. ಎಲ್ಲ ಗಾಡಿಗೆ ಓಕೆ ಗೊತ್ತಾ. ಎಕ್ಸಾಂಪಲ್ ಇವಾಗ ನೀವು 160 ನೋಡ್ಕೊಂಡಿದ್ರೆ 160 ಇರಲಿ 220. ಓಕೆ. ಓಕೆ ಓಕೆ. ಓನ್ಲಿ ಲೈಟಿಂಗ್. ಓಕೆ ಓಕೆ. ಇನ್ ಕೇಸ್ ನೀವು ಇಫ್ ಯು ಆರ್ ಕಂಪೇರಿಂಗ್ ವಿತ್ ದ ರೈಡರ್ ಆಲ್ಸೋ 125. ಓಕೆ ಓಕೆ. ಪೆಟ್ರೋಲ್ ವೆಹಿಕಲ್. ಓಕೆ. ಅದಕ್ಕೂ ಬರಲ್ಲ. ಓಕೆ. ಓನ್ಲಿ ಇವಾಗ ಸದ್ಯಕ್ಕೆ ನಿಮ್ಗೆ ಬಜರ್ ಬರೋದು ಒಂದು ಐಕ್ಯೂಬ್ ಎಂಟಾಗಿ ಬರುತ್ತೆ. ಅಷ್ಟು ಬಂದು ನಿಮಗೆ ಎಂಟಾರ್ಕಿಗೆ ಬರ್ತದೆ. ಓಕೆ. ಸರಿ, ಎಂಟಾರ್ಕಿಗೆ ಬರುತ್ತೆ. ಜುಪಿಟರ್ಗೆ ಬರುತ್ತೆ. ಇದು ಬಾಡಿ ಫೈಬರ್ ಬಾಡಿ ಫೈಬರ್ ಆ್ಯಂಡ್ ಮೆಟಲ್ ಮಿಕ್ಸ್. ಮ್ಯಾಕ್ಸಿಮಮ್ ನಿಮ್ಗೆ ಫೈಬರೇ. ನೋಡೋಕೆ ಫಾರಿನ್ ಫುಡ್ ಥರ ಕಾಣ್ತದೆ ಫೀಲ್. ಫಸ್ಟ್ ಯಾರೋ ದಿವಸ ನೋಡಿಲ್ಲ ಡೇಟಾ ಡಿಸ್ಪ್ಲೇ ನೀನು 2 years ನೋಡ್ತಿದ್ದೀರ. ಕರೆಂಟ್ಲಿ ಕಂಪ್ಲೀಟ್ ಯಾರೂ ಇಲ್ಲ ಮಾರ್ಕೆಟಲ್ಲಿ. ಸದ್ಯಕ್ಕೆ TVS ಒಂದೇ. ಯಾರನ್ನ ಬರ್ಬೋದು. TVS ಒಂದೇ ಕರೆಂಟ್ ಇರೋದು ಈಗ ಸದ್ಯಕ್ಕೆ ಒಂದೇ TVSನಲ್ಲೇ ಇದೆ. ಬೇರೆ ಯಾರನ್ನ ಬರ್ಬೋದು. ಇನ್ನೊಂದು ಏನಂತ ನಿಮ್ಗೆ ಬ್ರೇಕ್ ಬೇಕಂತ ಬ್ರೇಕ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಅದೇ ನಾವು TVS ಅಪರ್ಚುನಿಟಿ ಫೀಚರ್ RS8 ಇತ್ತು. ಇವಾಗ ಸ್ಕೂಟರ್ ಬಂದಿದೆ ಫೀಚರ್. ಚೆನ್ನಾಗಿದೆ. ಮುಂಚೆ ಓನ್ಲಿ ನಿಮ್ಗೆ ಫಸ್ಟ್ ಬೇಸಿಕ್ 310 ಕೊಡ್ತಾ ಇದ್ದೀವಿ. ಇವಾಗ ನಾವು 160 ಸೇಮ್ ಅದೇ ಫೀಚರ್ ಕೊಡ್ತಾ ಇದ್ದೀವಿ. ಫಾರ್ ಕ್ಲಚ್ ಆ್ಯಂಡ್ ದ ಬ್ರೇಕ್. ಈವನ್ 225 ರಾನ್ ಇನ್ ಮಿಡ್ ವೇರಿಯಂಟ್ನಲ್ಲಿ ಟಾಪ್ ವೇರಿಯಂಟ್. ಚಾರ್ಜಿಂಗ್ ಇದರಲ್ಲಿ ಚಾರ್ಜಿಂಗಲ್ಲಿ ಬರುತ್ತೆ. ಚಾರ್ಜಿಂಗಲ್ಲಿ ಬರುತ್ತೆ ಸೆಂಟರ್ ಅಲ್ಲ. ಚೆನ್ನಾಗಿದೆ ಫೀಚರ್. ಎಲ್ಲರೂ ಸೈಡಲ್ಲಿ ಕೊಡ್ತಾರೆ. ಸೇಮ್ ಓಲಾ S1 ತೊಟ್ಟಾರೆ ಫೀಚರ್. ಲಾಕ್ ಮಾಡೋದು ಅನ್ಲಾಕಿಂಗ್ ಸೇಮ್ ಅದೇ ಥರ ಇರ್ತದೆ. ಬಟ್ ಅವರು OS ಡಿಫ್ರೆಂಟ್, ನಮ್ಮ OS ಡಿಫ್ರೆಂಟ್. ಬಜಾಜ್ ನೋಡಿದ್ದೀನಿ
ನೋಡಿದ್ದೀನಿ ಈ ಥರಲ್ಲೆಲ್ಲ ಈ ವಿಚಾರ ಇಲ್ಲ ಲಾಕ್ ಸಿಸ್ಟಮ್ ಇಲ್ಲ ಅದರಲ್ಲಿ ಸದ್ಯಕ್ಕಿಲ್ಲ ಇಲ್ಲ ಬರೀ ಮಾರ್ಬೋದು ಅದಕ್ಕೆ ಅವ್ರನ್ನೂ ಬರ್ಬೋದು ಒಳ್ಳೆ ಮದ ನೀವು ಮಾಡಿದೆ ಐಕ್ಯೂಬಲ್ಲಿ ಇದೆಯಾ ಲಾಕಿಂಗ್ ಫೀಚರ್ ಇಲ್ಲ ಐಕ್ಯೂಬ್ನಲ್ಲಿ ಇಲ್ಲ ಕೀಲೆಸ್ ಐಕ್ಯೂಬ್ನಲ್ಲಿ ಇಲ್ಲ ಸದ್ಯಕ್ಕೆ ಓನ್ಲಿ ನಿಮಗೆ ಟಿ ವಿ ಎಸ್ ಸೆಕ್ಷನಲ್ಲಿ ಒಂದೇ ಐತೆ ಇದು ಟಿ ಟಿ ಡಿಸ್ಪ್ಲೇ ಅದು ಟಿ ಎಫ್ ಟಿ ಡಿಸ್ಪ್ಲೇ ಇದು ಟಿ ಎಫ್ ಟಿ ಅಲ್ಲ ಇದು ಡೈರೆಕ್ಟ್ ಯು ಕ್ಯಾನ್ ಆಂಡ್ರಾಯ್ಡ್ ಸಿಸ್ಟಮ್ ಅಂತ ಅನ್ಕೋರ ಇದು ಇದು ಸ್ಕ್ರೀನ್ ಕೇಳ್ತಾರೆ ಐ ಪಿ ಎಸ್ ಟಿ ಎಫ್ ಟಿನ ಇದು ಸ್ಕ್ರೀನ್ ಇದು 7 ಇಂಚ್ ಅದು ಸ್ಕ್ರೀನ್ ಆಲ್ಮೋಸ್ಟ್ ನಿಮಗೆ 10 ಚೇಂಜ್ ಬರ್ತದೆ 10.62 ಸೈಜ್ ಬರ್ತದೆ ಓಕೆ ನಾರ್ಮಲ್ ಏನೇ ನಾವು ಮಿಕ್ಸ್ ಆ್ಯಂಡ್ ಕಾರಲ್ಲಿ ನೋಟು ಆ ಸಿಸ್ಟಮ್ ಇದೆ ಆಲ್ಮೋಸ್ಟ್ ಸೇಮ್ ಲೈಕ್ ಅ ಕಾರ್ ಇದು ಕಾರ್ನಲ್ಲಿ ನೀವು ಹೆಂಗೆ ಸೌಂಡ್ಸ್ ಇಟ್ಕೊತಿರೋ ಏನು ಮಾಡ್ತಿರೋ ಎಲ್ಲ ಇದರಲ್ಲಿ ನೋಡ್ಬೋದು ಹಾಂ ಓಕೆ ಆಲ್ಮೋಸ್ಟ್ ಎಲ್ಲ ಟೂ ಮೀಟರ್ ಅಂತ ಸೇಮ್ ಸೇಮ್ ಇದೇ ಥರ ನಿಮ್ಗೆ ಸೌಂಡ್ ಬರ್ತದೆ ಎಲ್ಲ ಕ್ಲಿಯರ್ ಆಗಿದೆ ಸ್ಕಿನ್ ನೈಟಿನೂ ಕ್ಲಿಯರಾಗಿ ಕಾಣಿಸುತ್ತೆ ಅಂತ ಇದರಲ್ಲಿ ಮ್ಯೂಸಿಕ್ ಪ್ಲೇ ಆಗತ್ತಾ ಮ್ಯೂಸಿಕ್ ಬರ್ತದೆ ಇಲ್ಲಂತ ನೀವು ಲೈವ್ ಲೊಕೇಶನ್ ಸ್ಪೀಕರಲ್ಲಿದೆ ಸ್ಪೀಕರ್ಸಲ್ಲಿದೆ ಅದನ್ನು ಸ್ಪೀಕರ್ಸ್ ಇನ್ಸೈಡ್ ಇರ್ತದೆ ಸೈಡ್ನಲ್ಲಿ ಆಯಿತಾ ಲೈವ್ ಲೊಕೇಶನ್ ಕಳಿಸ್ಬೇಕಂತ ಅದನ್ನು ಕಳಿಸ್ಬೋದು ಎಲ್ಲ ಮಾಡ್ಬೋದು ಅಂದರೆ ಸೇಮ್ ಕನೆಕ್ಟ್ ಮಾಡಬೇಕು ಜಸ್ಟ್ ಲೈಕ್ ಆಂಡ್ರಾಯ್ಡ್ ಡಿವೈಸ್ ಅಂದರೆ ಕನೆಕ್ಟ್ ಮಾಡಿದ್ರೆ ಈ ಸಿಮ್ ಕಾರ್ಡಿಂದ ಅಲ್ಲಿ ವರ್ಕ್ ಆಗ್ತಾನೆ ಎಲ್ಲ ಆಲ್ಮೋಸ್ಟ್ ಇದಕ್ಕೆ ಬೇಕಂತ ನೀವು ಹಾಟ್ಸ್ಪಾಟ್ ಯೂಸ್ ಮಾಡ್ಬೋದು ಇಲ್ಲಾಂತೆ ಸಿಮ್ ಕಾರ್ಡ್ ಫೀಚರ್ ಇದೆ ಅದರಲ್ಲಿ ಸಿಮ್ ಕಾರ್ಡು ಐತೆ ಅಂದರೆ ಇಲ್ಲ ಡೌನ್ ಸೈಡ್ ಐತೆ ಹೋಗಿ ಸಿಮ್ ಕಾರ್ಡ್ ಇನ್ಸ್ಟಾಲ್ ಮಾಡಬೇಕಷ್ಟೆ ಹಾಕಿದ್ರೆ ಬರುತ್ತೆ ಸೇಮ್ ಏನು ಎಮ್ ಜಿ ಕಾಸಲ್ಲಿ ನೋಡ್ತೀವಿ ಅದು ಇಂಟರ್ನೆಟ್ ಥರ ಇದು ಫೀಚರ್ ಹಾಕಾಗುತ್ತೆ ಹಾಂ 15 ಸೆಕೆಂಡ್ ವಿತ್ 4 ಎನೇಬಲ್ಸ್ ಸ್ಕೂಟರ್ ಅನ್ನೋಕ್ಕಾಗುತ್ತೆ ಈ ಸೆಗ್ಮೆಂಟ್ ಕಾರ್ ನೋಡಿದ್ವಿ ಸ್ಕೂಟರ್ ಇದೆ ಫಸ್ಟ್ ನೋಡ್ತಾ ಇದ್ದೀವಿ ಕಾರ್ನಲ್ಲಿ ನೀವು ನೋಡ್ತಾ ಇರ್ಬೋದು ಬಟ್ ಕಾರಲ್ಲಿ ಬರೀ ನಾನು ಎಮ್ ಜಿ ಎಸ್ ನೋಡಿದ್ದೆ ಕಾರ್ ಇಂಟರ್ನೆಟ್ ಇನ್ಸೈಡ್ 4 ಎನೇಬಲ್ ಅಂತ ಬಟ್ ಸ್ಕೂಟರ್ ಇದೆ ಫಸ್ಟ್ ಸ್ಕೂಟರ್ ಇದೆ ನೋಡ್ತಾ ಇದೆ 4 ಎನೇಬಲ್ ಸಿಮ್ ಕಾರ್ಡ್ಗಳಿಗೆ ಕೊಡ್ತಾರೆ ನೀವು ಫೀಚರ್ಸ್ ಸಪ್ರೇಟಾಗಿ ಅಡಿಷನಲ್ ಫೀಚರ್ಸ್ ಕೊಡ್ತಾ ಇದ್ದೀವಿ ಸರ್ ಅದಕ್ಕೋಸ್ಕರ ಇಷ್ಟೊಂದು ಪ್ರೀಮಿಯಮ್ ಮತ್ತು ಲೈಟ್ ಇಷ್ಟ ಆಯಿತು ಫ್ರಂಟ್ ಲೈಟ್ಸು ಯಾರೋ ಡುಕಾಟಿ ಬೈಕ್ ಥರ ಕಾಣಿಸ್ತಿಲ್ಲ ಲೈಟ್ ಫ್ರಂಟ್ ಸೂಪರ್ ಬೈಕ್ ಥರ ಕ್ವಾಲಿಟಿ ಲೈಟ್ಸ್ ಕೊಟ್ಟಿರೋದು ಯು ಕ್ಯಾನ್ ಈವನ್ ಓಪನ್ ಯುವರ್ ಆಲ್ ಓಕೆ ಚಾರ್ಜಿಂಗ್ 4 ಅವರ್ಸ್ನ ಚಾರ್ಜಿಂಗ್ ಬಂದು ನಿಮ್ಗೆ 4.5 ಅವರ್ಸ್ ಆಗ್ತದೆ ಹಾಂ ಇದು ಲಾಂಗ್ ರೈಡ್ ಅಡ್ವೈಸಬಲ್ ಆಯಿತು ಯಾರ ಲಾಂಗ್ ರೈಡಿಂಗ್ ಮತ್ತು ಟೂರ್ ಹೋಗ್ಬೋದು ಬಟ್ ಏನಂತ ಇದು ಕಿಲೋಮೀಟರ್ ರೇಂಜ್ ಬಂದು 120 ಕಿಲೋಮೀಟರ್ ರೇಂಜ್ ಸೊ ಅವರು ಅಷ್ಟೊಂದು ದೂರ ಹೋಗ್ತಾರಂತೆ ನೋಡ್ಕೊಂಡು ಹೋಗ್ಬೋದು ಅಂದರೆ ಮೈಸೂರು ತನಕ ಹೋಗಕ್ಕೆ ಆರಾಮ ಮೈಸೂರು ತನಕ ಹೋಗಕ್ಕೆ ಹೋಗ್ಬೋದು ಮತ್ತು ಪ್ರಾಬ್ಲಮ್ ಬಂದರೆ ಕಸ್ಟಮರ್ಗೆ ಏಟರಲ್ಲೆಲ್ಲ ಸ್ಟಾಪಬಲ್ ಬ್ಯಾಟ್ರಿ ಕೊಟ್ಟಿದ್ದು ಬಟ್ ಇದೆ ಸ್ಟಾಪಬಲ್ ಅದು ಅಷ್ಟೇ ಒಂದು ಮೈನಸ್ ಫೀಚರ್ ಆಗಿದೆ ಬೇರೆ ಸ್ಕೂಟರ್ಸಲ್ಲಿ ಸ್ಟ್ರೆಚಬಲ್ ಬ್ಯಾಟ್ರಿ ಇದೆ ಸ್ಟಾಪ್ ಮಾಡೋಕ್ಕಾಗುತ್ತೆ ಬ್ಯಾಟ್ರಿ ಏಟರಲ್ಲಿ ಇದೆ ನಿಮ್ಮ ಐಕ್ಯೂಬಲ್ ಇದೆ ನಾವು ಫೀಚರು ಸ್ಟಾಪಲ್ಲ ಇಲ್ಲ ರೈಟ್ ನಾವು ವಿತೌಟ್ ಸ್ಟ್ಯಾಪಬಲ್ ಬ್ಯಾಟ್ರಿ ಓಕೆ ಕಸ್ಟಮರ್ ಅದು ಮೈನಸ್ ಫೀಚರ್ ಆಗುತ್ತೆ ಕಸ್ಟಮರ್ ಮೈನಸ್ ಏನಿಲ್ಲ ಸರ್ ಅದು ಅಡಿಷನಲ್ ಸೇಫ್ಟಿ ಅದು ಓಕೆ ಯಾವ ಥರ ಹೇಳ್ತೀನಿ ಅಂದರೆ ಸದ್ಯಕ್ಕೆ ನೀವು ನಿಮ್ಮ ಬ್ಯಾಟ್ರಿ ಯು ಆರ್ ನಾಟ್ ದ ಓನರ್ ಇಫ್ ಯು ಆರ್ ಸ್ವಿಚಿಂಗ್ ದ ಬ್ಯಾಟ್ರಿ ಓಕೆ ಯು ಆರ್ ಪ್ರೊವೈಡಿಂಗ್ ಯು ಆರ್ ದ ಓನರ್ ಆ್ಯಂಡ್ ಯು ಆರ್ ಟೇಕಿಂಗ್ ದ ಫ್ಯೂಲ್ ಟ್ಯಾಂಕ್ ಡೈರೆಕ್ಟ್ ಟು ಯುವರ್ ಹೋಮ್ ಓಕೆ ಅದು ಮೇಜರ್ ಡಿಫ್ರೆನ್ಸ್ ಇನ್ ಕೇಸ್ ನೀವು ಆ ಥರ ಮಾಡ್ಕೊಬಿಟ್ಟಿದ್ರೆ ನೀವು ಒಂದು ಬ್ಯಾಟ್ರಿ ತಗೊಂಡು ಹೋಗಿರ್ತೀರ ಅಲ್ಲಿ ಯಾರೋ ಬ್ಯಾಟ್ರಿ ಹತ್ರ ಸ್ವಿಚ್ ಮಾಡ್ತೀರಾ ನೀವು ಅದೇ ಬ್ಯಾಟ್ರಿ ನಿಮ್ಗೆ ಮತ್ತೆ ರಿಟರ್ನ್ ಬರ್ತದೆ ಅಂತ ಕ್ಲಾರಿಟಿ ಇಲ್ಲ ಸೊ ಹೌ ಕಮ್ ಇಟ್ ಈಸ್ ಎ ಅಡಿಷನಲ್ ಡಿಸ್ಅಡ್ವಾಂಟೇಜ್ ಓಕೆ ಹಾಂ ಸೇಫ್ಟಿ ಬರುತ್ತೆ ಫೀಚರ್ ಸೇಫ್ಟಿ ಇದೆ ಫೀಚರ್ಸ್ ಇದೆ ಅಲ್ಲಿ ABS ಐತೆ ಸರ್ ಇದು ಸಿಂಗಲ್ ಚಾನಲ್ ABS ಅಷ್ಟೇ ABS ಒಂದೇ ಸೇಫ್ಟಿ ಇರೋದು ಮತ್ತು ಫ್ರಂಟ್ ಡಿಸ್ಪ್ಲೇ ಕೊಟ್ಟಿದ್ದೀರಾ ಸೇಫ್ಟಿ ಬ್ಯಾಕ್ ಎರಡು ಡಿಸ್ಕ್ ಬ್ಯಾಕ್ ಸೈಡ್ ಡಿಸ್ಕ್ ಬೈಕ್ಸಲ್ಲಿ ನೋಡ್ತಿದ್ದೀರಾ ಫೀಚರ್ ಈಗ ಪ್ಯೂರ್ಲಿ ಲೈಕ್ ಎ ಬೈಕ್ ಓಕೆ ಹಾಫ್ ಬೈಕ್ ಹಾಫ್ ಸ್ಕೂಟರು ನೀವು ಆ ಥರನೂ ಅನ್ಕೋಬೋದು ಏನಂತ ಇದು ಎಲೆಕ್ಟ್ರಿಕಲ್ನಲ್ಲಿ ಪ್ಯೂರ್ಲಿ ಲೈಕ್ ಎ ಬೈಕ್ ಓಕೆ ಫಸ್ಟ್ ನಾವು ಎಂಟಕ್ಕೆ ನೋಡಿದ್ದೆ ಫೀಚರ್ ಎಂಟಕ್ಕೆ ನೋಡಿದ ಫೀಚರ್ ನೋಡಿದ್ದೆ ಅಪಾಚಿ ಕಮ್ ಸ್ಕೂಟರ್ ಫೀಚರ್ ನೋಡಿದ್ದೆ ಡ್ಯುಯಲ್ ಫೀಚರ್ ಎಕ್ಸೆಲ್ ನೋಡಿದ್ದೆ ಯು ಕ್ಯಾನ್ ಸೇ ಲೈಕ್ ದಟ್ ಈಗ ಅದು ಪಚ್ಚಲೈಟ್ ಎಂಟಕ್ಕೆ ಎಷ್ಟೆಕ್ಕ ಇದು ಫುಲ್ ಇವೆಲ್ಲಿ ಇದೆ ಫಸ್ಟ್ ಟಿ ಎಸ್ ಅರತ್ತಿದ್ದ ಪ್ಲಸ್ ಸ್ಕೂಟರ್ ಸೇರಿ ಬೈಕ್ ಮಾಡಿದ್ದೀರಾ ಎಲೆಕ್ಟ್ರಿಕ್ ಸ್ಕೂಟರ್ ಮಾಡಿದ್ದೀರಾ ಫೀಚರ್ ಯಾರಿಗೆ ಅರತ್ತಿದ್ದ ತೊಗೊಳಕ್ಕೆ ಇಷ್ಟ ಇಲ್ಲ ಪೆಟ್ರೋಲು ಅವಾಗ ಈ ಸ್ಕೂಟರ್ ತೊಗೊಳಕ್ಕೆ ಹೋಗ್ಸಕ್ಕಾಗತ್ತ ಅದು ಫೀಚರ್ಸ್ ಇದೆ ಇದೆಲ್ಲ ಕಂಪನಿಯಿಂದನೇ ಬರುತ್ತಾ ನೀವು ಕೊಟ್ಟಿರೋದು ಎಲ್ಲ ಬೈಕ್ ಕಂಪನಿಯಿಂದನೇ ಬರ್ತದೆ ನೀವೇನು ಅಡಿಷನಲ್ ಚೇಂಜಸ್ ಏನು ಮಾಡಿ ನಾರ್ಮಲಿ ಬೈಕ್ಸ್ ಹಾಕೋತಾರೆ ಕಸ್ಟಮರ್ಸ್ ಕೇಳಿದೆ ಯಂಗ್ಸ್ಟರ್ಸ್ ಅರ್ಜೆಂಟಲ್ಲಿ ಯು ಕ್ಯಾನ್ ಯೂಸ್ ದ ಸಾಂಗ್ಸ್ ಯು ಕ್ಯಾನ್ ಲಿಸನ್ ದ ಓಕೆ ಬೈಕಿನ ಸ್ವಲ್ಪ ಕಡಿಮೆ ಇದೆ ಪ್ರೈಸ್ ಇಟ್ಟಿದ್ದೀರಾ ನೀವು ಅಪೇಚಿ ಅಪೇಚಿ ಅಷ್ಟು 3.5 ಈಗ ಆನ್ ದ ಪ್ರೈಸು ಹೊಸ 310 ಬಂದು 3,75,000 ಅದಕ್ಕೆ ಕಡಿಮೆ ಇಟ್ಟಿದ್ದೀರಾ ಪ್ರೈಸು ಆಲ್ ದಟ್ ಫೀಚರ್ಸ್ ಲೋಡೆಡ್ ಗಾಡಿ ಕಡಿಮೆ ಆಯ್ತೀನಿ ಅದೇ 2.5 ಅಂದಿನ ರೇಟ್
2.5 ಅಂದಿಲ್ಲ ರೇಟಿಗೆ 2.5 2.8 8 ವ್ಯಾಲ್ಯೂ ಫಾರ್ಮ್ ಅನ್ಸುತ್ತೆ ಬೈಕ್ ಕಂಪೇರ್ ಮಾಡಿದಾಗ. ಈಗ ಬೈಕ್ ಕಂಪೇರ್ ಮಾಡ್ಕೊಂಡಿದ್ರೆ ಇದು ಪ್ರೀಮಿಯಂ ಸರ್, ಪ್ರೀಮಿಯಂ ಎಲೆಕ್ಟ್ರಿಕಲ್ ವೆಹಿಕಲ್ ಇದು. ಈಗ ಜನ ಇಂಟರ್ ಮಾಡಿದೆ ಐಕ್ಯೂ ಮತ್ತು ಇದಕ್ಕೆ ಕನ್ಫ್ಯೂಸ್ ಆಗುತ್ತೆ. ಅವಾಗ ನೀವು ಯಾವ ಸಜೆಸ್ಟ್ ಮಾಡ್ತೀರಿ ಕಸ್ಟಮರ್ಗೆ? ಈ ಗಾಡಿ ಐಕ್ಯೂಬ್ ಅವರು ಓಡಿಸಲ್ಲ. ಹಾಂ ಓಕೆ, ಹಾಂ ಐಕ್ಯೂಬ್ ಇಟ್ಸ್ ಪ್ಯೂರ್ಲಿ ಫ್ಯಾಮಿಲಿ ಸೆಗ್ಮೆಂಟ್. ಓಕೆ ಇದು ಪ್ಯೂರ್ಲಿ ಯೂತ್ ಸೆಗ್ಮೆಂಟ್. ಓಕೆ ಹಂಗೆಲ್ಲ ಯೂತ್ ಸೆಗ್ಮೆಂಟ್ಗೆ ಫ್ಯಾಮಿಲಿ ಸೆಗ್ಮೆಂಟ್ಗೆ ಎರಡು ಮಿಕ್ಸ್ ಮಾಡೋಕ್ಕೆ ಆಗಲ್ಲ. ನಾನು ಮಿಕ್ಸ್ ಅಂತಲ್ಲ, ಯಾರು ಕಸ್ಟಮರ್ ಬಂದಾಗ ಅವ್ರಿಗೆ ಮುಂದೆ ಬೋರ್ಡ್ ಕಾನ್ಸೆಪ್ಟ್ ಅವ್ರಿಗೆ ಕೈ ಮುಂದೆ ಅವ್ರಿಗೆ ಕನ್ಫ್ಯೂಸ್ ಆಗೋದು ಯಾರು ತೊಗೋಬೇಕಂತ ಪ್ರೈಸ್ ರೇಂಜಲ್ಲಿ ಅಂತ. ಅದಕ್ಕೆ ನೀವು ಯಾವ ಸಜೆಸ್ಟ್ ಮಾಡ್ತೀರಾ ಅಂತ ಹಂಗೆ ಕೇಳಿದ್ದೆ. ಸರ್ ನಾನು ಅದೇ ಹೇಳ್ತಾ ಇದ್ದೀನಿ, ಡಿಪೆಂಡ್ ಅಪಾನ್ ಕಸ್ಟಮರ್ ಯೂಸೇಜ್. ಓಕೆ ಇವಾಗ ಅವರು ಯಾವ ಥರ ಓಡ್ತಾರೋ ಅದರಲ್ಲಿ ಡಿಪೆಂಡ್ ಇರ್ತದೆ. ಸರ್ ನೀವು ಇದೇ ಗಾಡಿ ತಗೋರಿ ಅಂತ ನಾನು ಹೇಳೋಕ್ಕಾಗಲ್ಲ. ಓಕೆ ಹಾಂ ಹಾಂ ಈಗ ನಾನು ಚೆಕ್ ಮಾಡಿ ಇದರಲ್ಲಿ ರೂಟ್ ಟೌನ್ ಹಿಂದೆಲ್ಲ ಕಂಫರ್ಟಬಿಲಿಟಿ ಆಗ್ತಿದೆ ಅಲ್ಲಿ ಲೈಟ್ ಆಯ್ತು ಅಂತ ಕೆಲಸ ಮಾಡಿದಾಗ ರೈಟ್ ಟರ್ನ್ ಮತ್ತು ಈಸಾಗಿ ಯೂ ಟರ್ನ್ ಕಂಫರ್ಟ್ ಎಲ್ಲ ಕಂಫರ್ಟ್ ಇದೆ ಗಾಡಿ ಬೇರೆದಲ್ಲಿ ಬೇರೆ ಅಡ್ವಾಂಟೇಜ್ ಏನಂದ್ರೆ ಹಾಂ ಸ್ವಲ್ಪ ಗಾಡಿಗೆ ಹಾಂ ಓನ್ಲಿ ಪಾರ್ಕಿಂಗ್ನಲ್ಲಿ ಬಿಟ್ಟು ಹಾಂ ಒಂದು ಫ್ರಂಟ್ ಅನ್ನು ಹೋಗ್ಬೋದು, ಇನ್ನೊಂದು ಬ್ಯಾಕ್ ಅನ್ನು ಹೋಗ್ಬೋದು. ಓಕೆ ಓಕೆ, ಇನ್ನೊಂದು ಸರಿ ಸ್ವಿಚ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಬ್ಯಾಕ್ ಬರ್ತದೆ. ಬಟ್ ಈ ಗಾಡಿನಲ್ಲಿ ಏನಂದ್ರೆ ನಿಮ್ಗೆ ಮೇಜರ್ ಫೀಚರ್ ಆಕ್ಸಿಲೇಟರ್ ಬ್ಯಾಕ್ ಸೈಡ್ ಕೊಟ್ಟಿದ್ರೆ ಇಂಜನ್ ವಿಲ್ ಗೋ ಆನ್ ಫ್ರಂಟ್ ಸೈಡ್. ಓಕೆ ಇಫ್ ಯು ರಿವರ್ಸ್ ದ ಟೋಟಲ್ ಓಕೆ ಇಟ್ ವಿಲ್ ಗೋ ಆನ್ ಬ್ಯಾಕ್ವರ್ಡ್ಸ್. ಓಕೆ ಹಾಂ ಅದು ಇನ್ನೊಂದು ಫ್ಯೂಚರ್, ಯಾರಿಗೂ ಗೊತ್ತಾಗಲ್ಲ. ಆಯ್ತು. ಯೂಸ್ ಮಾಡಿದ್ರೇ ಗೊತ್ತಾಗಿದೆ. ಒಂದ್ಸಲ ಇದಕ್ಕೆ ವೇಟ್ ವೇಟ್ ಅಂತ ಕೊಟ್ಟಿರೋ ಅದು ಗಾಡಿಗೆ ಬಟ್ ಅನ್ಸಲ್ಲ ವೇಟ್ ಇದೆ ಗಾಡಿ ಅಂತ ಅನ್ಸಲ್ಲ. ಅದು ಐಕು ವೇಟ್ ಅನ್ಸುತ್ತೆ, ಇದು ವೇಟ್ ಅನ್ಸಲ್ಲ, ಲೈಟ್ ವೇಟ್ ಅನ್ಸುತ್ತೆ. ಸರ್ ಅದೇ ಹೇಳ್ತೇನೆ, ಡಿಪೆಂಡ್ ಅಪಾನ್ ನೀವು ಯಾವ ಥರ ಯೂಸ್ ಮಾಡ್ತೀರೋ ಅದರಲ್ಲಿ ಡಿಪೆಂಡ್ ಇರ್ತದೆ. ಹಾಂ ಇವಾಗ ಒಂದೊಂದು ಕಸ್ಟಮರ್ ಒಂದೊಂದು ಥರ ಯೂಸ್ ಮಾಡ್ತಾರೆ. ಇಂಟರ್ನೆಟ್ ನೋಡಿದೆ 3,50,000 ಅಂತ ಕೊಟ್ಟಿದ್ದಾರೆ ವಾರಂಟಿ. ಅದಕ್ಕೆ ನೀವು ಅರೇಂಜ್ ವರ್ಕ್ ಆಗುತ್ತೆ ವಾರಂಟಿ. ಅದು 3,50,000 ಕಿಲೋಮೀಟರ್ ವಾರಂಟಿ. ವಿಚ್ ಎವರ್ ಕಮ್ಸ್ ಫಸ್ಟ್ ಅದು. ಓಕೆ ವೆದರ್ ಇಟ್ ವಿಲ್ ಬಿ 3 years ಆರ್ ವೆದರ್ ಇಟ್ ವಿಲ್ ಬಿ ಬ್ಯಾಟ್ರಿ ಓಕೆ ಅಪ್ ಟು 50,000 ಕಿಲೋಮೀಟರ್. ಈಗ ಏನಕ್ಕೆ ಸರ್ವಿಸಿಂಗ್ ಕಾಸ್ಟ್ ಎಷ್ಟು ಬರುತ್ತೆ? ಐಕ್ಯೂಬಿಂದ ಜಾಸ್ತಿ ಬರುತ್ತೆ, ಸೇಮ್ ರೇಟ್ ಸರ್ವಿಸಿಂಗ್? ಸರ್ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿಯೇ ಬರ್ತದೆ. ಹಾಂ ಒಂದು 3.5,000 ಎಷ್ಟಿರುತ್ತೆ? 2,000 ಪ್ಲಸ್ ಬರ್ತದೆ ನಿಮ್ಗೆ. ಹಾಂ ಓಕೆ, ಐಕ್ಯೂಬ್ ಬಂದು ನಿಮ್ಗೆ ಬರೋದು ಓನ್ಲಿ 1,000 rupees ಬರ್ತದೆ. ಓಕೆ ಅದು ಡಿಫ್ರೆಂಟ್, ಇದು ಡಿಫ್ರೆಂಟ್. ಓಕೆ ಸರ್ವಿಸಿಂಗ್ ಬರೀ ಬ್ಯಾಕಲ್ಲಿ ಚೆಕ್ ಮಾಡ್ತೀರಾ ಮತ್ತು ಬ್ಯಾಟ್ರಿ ಚೆಕ್ ಮಾಡ್ತಾರೆ, ಮತ್ತೆ ಪ್ಯಾಡ್ಸ್ ಚೇಂಜ್ ಮಾಡ್ತೀರಾ ಅಂತ ಎಲ್ಲ ಪ್ಯಾಡ್ ಇನ್ ಕೇಸ್ ಅದು ರಿಕ್ವೈರ್ಡ್ ಆಗಿದ್ರೆ ಚೇಂಜ್ ಮಾಡ್ತಾರೆ. ಹಾಂ ಡಿಪೆಂಡ್ ಅಪಾನ್. ಹಾಂ ಇದೆಲ್ಲೂ ಏರ್ ಟೈರ್ ಪ್ರೆಷರ್ ಅದು ಮಾನಿಟರ್ ಬರ್ತಾ ಇರ್ತದೆ ನಿಮ್ಗೆ. ನೋಡಲ್ಲಿ ಏನು ಹೆವಿ 10% ಬರ್ತೈತೆ ಇಲ್ಲಿ. ಹೆವಿ ಅಲ್ಲ, ಅದು ಲೋ ಅಂತ ಬರ್ತಾ ಇದೆ. ಅಲ್ಪ ನನಗೆ ಹೆವಿ ಅಂತ ಬರ್ತೈತೆ, ಟೈಪಲ್ಲಿ ಮಾನಿಟರ್ ಅಂತ ಬರ್ತೈತೆ ಟೈರ್ ಬಗ್ಗೆ. ಅದಕ್ಕೆ ನಾನು ಕೇಳಿದ್ದೆ ರೀಡಿಂಗ್. ಅದರಲ್ಲಿ ಕಾತರ TPM ಫೀಚರ್ ಇದೆ. ಸಾರಿ, ಕಾತರ TPM ಫೀಚರ್ ಇನ್ಸ್ಟಾಲ್ ಮಾಡಿದ್ದೀರಾ? ಅದಕ್ಕೆ ಪ್ಲಸ್ ಪಾಯಿಂಟ್ ಆಯಿತು. ಹಾಂ ಲೋ ಟೈರ್ ಪ್ರೆಷರ್ ಇನ್ ರೇಟ್ 24 PS. ಹಾಂ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ ಕಸ್ಟಮರ್ಗೆ. ಫ್ರಂಟ್ ಟೈರ್ 18 PS ಐತೆ, ನೀವು ಚೆಕ್ ಮಾಡ್ಕೊಳ್ಳಿ. ಸೇಮ್ ಕಾತರ ಗೊತ್ತಾಗುತ್ತೆ. ಈವನ್ ದ ಸೇಮ್ ಫ್ಯೂಚರ್ ವಿಚ್ ಇಸ್ ವಿ ಆರ್ ಪ್ರೊವೈಡಿಂಗ್ ಇನ್ ದಿ ಐಕ್ಯೂಬ್ ಓಕೆ ST-ನಲ್ಲಿನೂ ಪ್ರೊವೈಡ್ ಮಾಡಿ. ಗೊತ್ತಾ, ತುಂಬ ಯೂಸಲ್ ಆಯಿತು ಫೀಚರ್ ಅದು. ತುಂಬ ಕಾತರ ವಿಚಾರ ಕೊಟ್ಟಿದ್ದೀರಾ, TPM ಇದೆ ಕಾತರ ಕೊಟ್ಟಿದ್ದೀರಾ, ಯೂಸ್ಫುಲ್ ಆಗುತ್ತೆ ಗಾಡಿ ಫೀಚರು. ಅವರು ಡಿಪೆಂಡ್ ಅಪಾನ್ ಪರ್ಸನ್ ಟು ಪರ್ಸನ್. ಇನ್ ಕೇಸ್ ಅವರು ಚೆಕ್ ಮಾಡ್ತಾ ಇದಾರೆ ಅಂತ ಅವ್ರಿಗೂ ಗೊತ್ತಾಗ್ತದೆ, ಅವ್ರು ನೋಡಿಲ್ಲ ಅಂತ ಅವ್ರಿಗೂ ಗೊತ್ತಾಗಲ್ಲ ಆ ಥರ. ಅದಕ್ಕೆ ನಾರ್ಮಲಿ ಚಾರ್ಜಿಂಗು TS ಎಲ್ಲರೂ ರೇರ್ ಕೊಡ್ತಾರೆ, ನಿಮ್ಮದೇ ಸೆಂಟರ್ ಕೊಟ್ಟಿದ್ದಾರೆ ಈ ಸ್ಕೂಟರ್ ಸ್ಪೆಷಲ್ ಆಗಿ. ಅದು ಸ್ಪೆಷಲ್ ಫ್ರಂಟ್ ಕೊಟ್ಟಿದ್ದು, ಅದು ಸ್ಪೆಷಲ್ ಕೊಟ್ಟಿದ್ದಾರೆ. ಈವನ್ ನಮ್ಮದು ಐಕ್ಯೂಬ್ ಫ್ರಂಟ್ ಸೈಡ್ ಐತೆ. ಹಾಂ ಓಕೆ, ಹಾಂ ಬೇಕಂತೆ ಅದನ್ನು ತೋರಿಸ್ತೀವಿ. ಗೊತ್ತು ಹೇಳ್ತಾರಲ್ಲ ಹಿಂದೆ ಚಾರ್ಜಿಂಗ್ ಇದೆ. ಒಂದೊಂದು ಕಂಪನಿ ಒಂದೊಂದು ಥರ. ಓಲಲ್ಲೆಲ್ಲ ನೋಡಿದೆ, ಅದಕ್ಕೆ ನಾನು ಕೇಳಿದ್ದೆ. ನಾನು ಅದೇ ಹೇಳ್ತಾರೆ ಸರ್, ಒಂದೊಂದು ಕಂಪನಿ ಒಂದೊಂದು ಥರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಒಂದೊಂದು ಬ್ಲೂ ಪ್ರಿಂಟ್ ಇರ್ತದೆ. ಹಾಂ ಓಕೆ, ಹಾಂ ಒಂದೇ ಬ್ಲೂ ಪ್ರಿಂಟ್ ಕೊಡೋಕ್ಕಾಗಲ್ಲ. ದೆನ್ ಇಟ್ ಈಸ್ ಲೈಕ್ ಎ ಕಾಪಿ ಆ್ಯಕ್ಟ್ನು ಪ್ರಾಬ್ಲಮ್ ಆಗ್ಬಿಡ್ತದೆ. ಹಾಂ ಸೇಮ್ ಬೈಕ್ ಥರ ವೈಸಿ ಕೊಟ್ಬಿಟ್ಟಿದ್ದೀರಾ? ಹೌದು, ಸೇಮ್ ಹಪ್ಪಚಾಟಿ ಕಿತ್ತನೇ ಸ್ವಲ್ಪ ಇನ್ನೊಬ್ಬ ವೈದಿದೆ ಗಾಡಿ ಸರ್. ಹಾಂ ಸೀಟಿಂಗ್ ನಿಮ್ಗೆ ಕಂಫರ್ಟ್ ಇರ್ತದೆ. ಬಟ್ ರೇರ್ಗೇನು ಗ್ರಾಬಲ್ಲಿ ಇಲ್ಲ ಸೇಫ್ಟಿಗೆ? ಕಷ್ಟ ಕೊಡ್ಕೊಂತ ರೇರಿಗೇನು ಸೇಫ್ಟಿ ಕೊಟ್ಟಿಲ್ಲ ಗ್ರಾಬ್ ಸರ್. ಗ್ರಾಬ್ ಹ್ಯಾಂಡಲ್ ಏನೂ ಅವಶ್ಯ ಇಲ್ಲ. ಇದಕ್ಕೋಸ್ಕರ ಅಂತ ನಾವು ಕೊಡೋದೇ ಡೈರೆಕ್ಟ್ ನಿಮಗೆ ಅಲ್ಲಿ ಫುಟ್ ರೆಸ್ಟ್ ನಿಮಗೆ ಏನೇ ಇತ್ತು ಅಡಿಷ್ನಲ್ ಓಪನ್ ಫುಟ್ ರೆಸ್ಟ್ ಕೊಡ್ತಾ ಇದ್ದೀವಿ. ಓಪನ್ ಆ್ಯಂಡ್ ಕ್ಲೋಸ್ ಅಂದರೆ ಯಾರೋ ಸಡನ್ ಬ್ರೇಕ್ ಸ್ಪೀಡಾಗಿ ಹೋದರೆ ಕಸ್ಟಮರ್ ಬಿಲ್ಲಲ್ಲ, ಹಿಂದೆ ಬಿಲ್ಲಲ್ಲ, ಸ್ಟ್ರಾಂಗ್ ಇರುತ್ತೆ. ಇಲ್ಲ ಬಿಕಾಸ್ ಬೈಕಲ್ಲಿ ಬೀಳ್ತಾರೆ, ಇದ್ರಲ್ಲಿ ಬಿಲ್ಲಲ್ಲ ಅಂತೀರಾ ನೀವು? ಮ್ಯಾಕ್ಸಿಮಮ್ ಆಗಲ್ಲ. ಹಾಂ ಸೇಮ್ ಬೈಕಲ್ಲಿ ಕೊಡ್ತಿದ್ದೀರಾ ಫೀಚರ್ ಇದು? ಸೇಮ್ ತುಂಬ ಚೆನ್ನಾಗಿದೆ ಫೀಚರ್ಸ್. 2.8 ವ್ಯಾಲ್ಯೂ ಮಾಡಿ ಅನ್ಸುತ್ತೆ ಈ ಸೆಗ್ಮೆಂಟಲ್ಲಿ. 2.8 ಫ್ಯೂಚರ್ಸ್, ಆ ಫ್ಯೂಚರ್ಸ್ ಪ್ರಕಾರ ಏನಾಯ್ತು ಆ ಫ್ಯೂಚರ್ ಪ್ರಕಾರ ನಿಮಗೆ ವ್ಯಾಲ್ಯೂ ಕೊಡ್ತೀವಿ. ಬಿಕಾಸ್ ನಾವು ಯಾವ್ದನ್ನ ಆಟೋ ಕಾರೆಲ್ಲ ಇದನ್ನು ಅಲ್ಲಿ ಟೆಸ್ಟಿಂಗ್ ನಡೀತು, ಅದಾದ್ಮೇಲೆ ಆಗಿ ಬರುತ್ತೆ ಅದು ಗೊತ್ತಿಲ್ಲ ಬೆಂಗಳೂರಲ್ಲಿ ರಿಲೀಸ್ ಆವಾಗ ಅಂತ. ಅದರಲ್ಲಿ ನಿಮ್ಮದೇ ರಿಲೀಸ್ ಆಗಿದೆ ಫಸ್ಟ್ ಶೋರೂಮ್ ಬೆಂಗಳೂರಲ್ಲಿ. ಹೌದು, ಕರೆಂಟ್ಲಿ ಒಂದೇ ವೇರಿಯಂಟು. ಟಾಪ್ ಹಾಂ ನೆಕ್ಸ್ಟ್ ಲಾಂಚಸ್ ಅದಿದೆ TVS ಕಡೆಯಿಂದ.
ಅರ್ಥ ಆಗಿಲ್ಲ. ನೆಕ್ಸ್ಟ್ ಲಾಂಚಸ್ ಅಲ್ಲಿ ಇದೆ ಬೈಕ್ಸಲ್ಲಿ ಸರ್ ಸದ್ಯಕ್ಕೆ ಇವಾಗ ಏನು ಕನ್ಫರ್ಮೇಷನ್ ಇಲ್ಲ. ಇನ್ ಕೇಸ್ ಏನೇನೆಲ್ಲ ಲಾಂಚ್ ಆಗಿದ್ರೆ ನಾವು ಓಕೆ ಬಿಕಾಸ್ ಆರ್ಟಿಫಿಷಿಯಲ್ ಎಲ್ಲ ನೋಡ್ತೀವಿ ಅದನ್ನು ಕನ್ಫರ್ಮ್ ಆಗಲ್ಲ. ಪ್ಲೀಸ್ ಹಾಂ